ಅಭಿವೃದ್ಧಿಗಾಗಿ ರೈತರ ಹೊಟ್ಟೆಗೆ ಹೊಡಿಬೇಡಿ. ಓಕೆ, ಒಂದು ಕಡೆ ಅಭಿವೃದ್ಧಿ ಅಂತ ಹೇಳೋದು, ಅಭಿವೃದ್ಧಿ ಅನ್ನೋದೇ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಆ ಶಬ್ದ ಅಲ್ವಾ. ಬಿಲ್ಡಿಂಗ್ಗಳು, ಆಸ್ಪತ್ರೆ ತುಂಬ ದೊಡ್ಡ ದೊಡ್ಡ ಮಟ್ಟದಲ್ಲಿದ್ದರೆ ನಾವೆಲ್ಲ ಅಭಿವೃದ್ಧಿ ಅಂತ ಕರಿತೀವಿ ಅಲ್ವಾ. ITBT ಒಟ್ಟು ಇನ್ಫ್ರಾಸ್ಟ್ರಕ್ಚರ್ಲ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣ್ತಾ ಇದ್ದರೆ ಸಾಕು ಅಭಿವೃದ್ಧಿ ಅಂದ್ಬಿಡ್ತೀವಿ. ಆದರೆ ಎಷ್ಟು ನೆಮ್ಮದಿಯಾಗಿದ್ದೀವಿ, ಪ್ರಕೃತಿಗೆ ಎಷ್ಟು ಹತ್ತಿರ ಆಗ್ತಾ ಇದ್ದೀವಿ, ದೂರ ಆಗ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಯೋಚನೆಯೇ ಇಲ್ಲ. ಎಸ್, ದಟ್ ಇಸ್ ದ ನ್ಯೂಸ್. ಅಭಿವೃದ್ಧಿಗಾಗಿ ರೈತರ ಹೊಟ್ಟೆಗೆ ಹೊಡಿಬೇಡಿ, ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತ ಸುದ್ದಿ ಇದು. ಕಿಶೋರ್ ವಿರೋಧ ವ್ಯಕ್ತಪಡಿಸಿರೋ ಸುದ್ದಿ. ಅಲ್ಲ ರೀ, ಸಿಟಿ ಮಾಡಿ ಮಾಡಿ ಸಮಸ್ಯೆಗಳನ್ನು ಮೊದಲೇ ಹೆಚ್ಚಿಸ್ತಾ ಇದ್ದೀವಿ, ಇದರಲ್ಲಿ ಮತ್ತೆ ನಿಮ್ಮದೊಂದು ಅಭಿವೃದ್ಧಿ ಅಂತ ಹೇಳಿ ಯಾಕೆ ಜನರು ಹೊಟ್ಟೆ ಮೇಲೆ ಹೊಡಿತಿದ್ದೀರಿ? ಮೊದಲು ಯೋಚನೆ ಮಾಡಿರಿ, ಆಮೇಲೆ ನಂತರ ಅಭಿವೃದ್ಧಿ ಮಾಡಬೇಕು. ಟೌನ್ಶಿಪ್ ಯೋಜನೆ ಬಗ್ಗೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ಆಲೋಚನೆ ಮಾಡಿ. ರಾಜ್ಯದಲ್ಲಿ ಆರ್ಥಿಕ ಅಸಮಾನತೆ ಹೋಗುವವರೆಗೂ ಕೂಡ ಪಾಯಿಂಟ್ ಟು ಬಿ ನೋಟೆಡ್, ಜನರ ಅಗತ್ಯಗಳು ಹೆಚ್ಚುತ್ತಲೇ ಇರುತ್ತವೆ ಅಂತ ಯಾರು ಹೇಳಿದ್ದಾರೆ? ನಟ ಕಿಶೋರ್ ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಬಗ್ಗೆ ನಟ ಕಿಶೋರ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ, ಕಾಳಜಿಯಿಂದ ಮಾತನಾಡಿದ್ದಾರೆ. ಮೊದಲೇ ಅಸಮಾನತೆ ಇದೆ, ಅಭಿವೃದ್ಧಿಗಾಗಿ ರೈತರ ಹೊಟ್ಟೆಗೆ ಹೊಡಿಬೇಡಿ. ಅವರು ಕೂಡ ರೈತರೇ, ರೈತರಾಗಿ ಅವರು ಕೂಡ ಕೆಲಸ ಮಾಡಿದ್ದಾರೆ. ಬಹಳಷ್ಟು ಕಾಳಜಿಯನ್ನು ವಹಿಸಿರುವಂಥ ನಟ ಕಿಶೋರ್ ತಮ್ಮದೇ ಆದಂಥ ಒಂದು ವಿಭಿನ್ನ ಚಿಂತನೆಯನ್ನು ಮೈಗೂಡಿಸ್ಕೊಂಡಿದ್ದಾರೆ. ಹೀಗಾಗಿ ಸಿಟಿ ಮಾಡಿ ಮಾಡಿ ಸಮಸ್ಯೆಗಳನ್ನು ಮೊದಲೇ ಹೆಚ್ಚಿಸ್ತಾ ಇದ್ದೀವಿ, ನಿಮಗೇನು ಗೊತ್ತಾಗ್ತಾ ಇಲ್ವಾ ಅಂತ ಬಹಳ ಶಾಲ್ ಹಾಕ್ಕೊಂಡು ಹೊಡೆದಂಗೆ ಕಾಣ್ತಾ ಇದೆ. ಆ ಥರ ಇದೆ. ನೋಡೋಣ, ಇನ್ನೂ ನೇರವಾಗಿ ಹೊಡೆದಿದ್ದಾರೆ, ಹೇಳಿದ್ದಾರೆ, ಕೇಳಿಸ್ಕೊಂಬಿಡೋಣ ಬನ್ನಿ. ಲೆಟ್ಸ್ ಗೆಟ್ ದ ಕ್ಲಾರಿಟಿ. ನಾವೇ ನೋಡಿದ, ನಾನು ಯಾವತ್ತೂ ನಂಬುದವನು ಬೆಳವಣಿಗೆ ಒಂದು ಸಸ್ಟೈನಬಲ್ ಆಗಿರಬೇಕು, ಸುಸ್ಥಿರವಾದ ಬೆಳವಣಿಗೆ ಆಗಬೇಕು. ಬೆಳವಣಿಗೆ ಅನ್ನೋದು ನಾವು ತೀರ ವಿನಾಶಕಾರಿ ಬೆಳವಣಿಗೆ ನಾವು ಎಲ್ಲ ಕಡೆನೂ ಮಾಡ್ತಾರೆ. ಇಂಡಸ್ಟ್ರಿಯಲೈಸೇಷನ್ ಬಂದಿದ್ದರಿಂದ ಹಿಡಿದು ಲಿಮಿಟ್ ಇಲ್ಲ. ಮುಂಚೆ ನಾವೇ ನೋಡಿದ, ನಮಗೆ ನಾವೇ ಎಕ್ಸಾಂಪಲ್ ಅಂತ ಅಂದ್ಕೊಂಡು ಹೋದರೆ ಮತ್ತು ಹಿಂದೆ ತಿರುಗಿ ನೋಡಿದ್ರೆ ನಾವೇ ಮಾಡಿದ್ದೀವಿ. ಒಂದು ಗ್ರೀನ್ ಬೆಲ್ಟ್ ಅಂತ ಇತ್ತು, ಸ್ಯಾಟಲೈಟ್ ಟೌನ್ಸ್ ಮಾಡಬೇಕು ಅಂತಿತ್ತು, ಅಲ್ಲಲ್ಲಿ ಡೆವಲಪ್ ಆಗಬೇಕು. ಸೊ ದಟ್ ಸೆಂಟರ್ ಒಂದೇ ಕಡೆ ಡೆವಲಪ್ ಆಗಿ ಅದು ಅನ್ಆರ್ಗನೈಸ್ಡಾಗಿ ಡೆವಲಪ್ ಆಗ್ತಾಯಿತ್ತು. ತೀರಾ ಅಂದರೆ ಅಲ್ಲಿ ಯಾವುದು ಸುಮಾರು ತೊಂದರೆಗಳು ಅದರಿಂದ ಹುಟ್ಟಾಕೊಳ್ತಾ ಇದ್ವು. ಪ್ರಕೃತಿ ನಾಶ ಆಗ್ತಾಯಿತ್ತು. ಜೊತೆಗೆ ಸಂಪನ್ಮೂಲಗಳ ಸರಬರಾಜಿಗೆ ಸಮಸ್ಯೆ ಅಲ್ಲ. ಸಿಟಿ ಬೆಳೀತಾ ಹೋದರೆ ಗ್ರೀನ್ ಬೆಲ್ಟಲ್ಲಿ ನಾವು ತರಕಾರಿ ಬೆಳೀತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಅಲ್ಲಿ ತರಕಾರಿ ಬೆಳೆದು ಹತ್ತಿರ ಇತ್ತು ಬರೋದು, ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಇರೋದು, ಒಳ್ಳೆ ತರಕಾರಿ ಸಿಗೋದು ಅಥವಾ ಒಳ್ಳೆ ಆಹಾರ ಸಿಕ್ಕೋದು. ಈಗ ಎಲ್ಲವೂ ಸಮಸ್ಯೆ ಆಗ್ತದೆ, ಎಲ್ಲ ಸಿಟಿ ಮಾಡಿ ಸಮಸ್ಯೆ ಆಗ್ತಾ ಹೋಯಿತು. ಖಂಡಿತ ಅಗ್ಯಾನ್ ಈಗ ಓಕೆ ಅದನ್ನು ಸ್ಯಾಟಲೈಟ್ ಟೌನ್ ಮಾಡ್ತೀವಿ ಅಂತಂದರೆ ಅಗ್ಯಾನ್ ಅಲ್ಲೂ ನಾವು ಬರೀ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದೆ, ಅಥವಾ ಸೈಂಟಿಫಿಕ್ ಆಗಿ ಅಂದರೆ ನಿಜವಾಗ್ಲೂ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದ್ರೆ ಅಂದರೆ ವಿಜ್ಞಾನ ಅನ್ನೋದು ನಿಜವಾಗ್ಲೂ ಯಾವತ್ತಿಂದ ಇದ್ದದ್ದೇನೆ. ನಾವು ಈ ತಂತ್ರಜ್ಞಾನಗಳನ್ನು ಹುಡ್ಕೊಂಡಿದ್ದೀವಿ ಅಷ್ಟೇ. ಸೊ ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಾನೆ ಅದು ಎಷ್ಟು ಸಸ್ಟೈನಬಲ್ ಅನ್ನೋದು ನಾವು ಮೊದಲು ನೋಡಬೇಕಾಗುತ್ತೆ. ನಾನು ಯಾವತ್ತೂ ನಂಬುದವನು ಬೆಳವಣಿಗೆ ಒಂದು ಸಸ್ಟೈನಬಲ್ ಆಗಿರಬೇಕು, ಸುಸ್ಥಿರವಾದ ಬೆಳವಣಿಗೆ ಆಗಬೇಕು. ಬೆಳವಣಿಗೆ ಅನ್ನೋದು ನಾವು ತೀರ ವಿನಾಶಕಾರಿ ಬೆಳವಣಿಗೆ ನಾವು ಎಲ್ಲ ಕಡೆನೂ ಮಾಡ್ತಾರೆ. ಇಂಡಸ್ಟ್ರಿಯಲೈಸೇಷನ್ ಬಂದಿದ್ದರಿಂದ ಹಿಡಿದು ಲಿಮಿಟ್ ಇಲ್ಲ. ಮುಂಚೆ ನಾವೇ ನೋಡಿದ, ನಮಗೆ ನಾವೇ ಎಕ್ಸಾಂಪಲ್ ಅಂತ ಅಂದ್ಕೊಂಡು ಹೋದರೆ ಮತ್ತು ಹಿಂದೆ ತಿರುಗಿ ನೋಡಿದ್ರೆ ನಾವೇ ಮಾಡಿದ್ದೀವಿ. ಒಂದು ಗ್ರೀನ್ ಬೆಲ್ಟ್ ಅಂತ ಇತ್ತು, ಸ್ಯಾಟಲೈಟ್ ಟೌನ್ಸ್ ಮಾಡಬೇಕು ಅಂತಿತ್ತು, ಅಲ್ಲಲ್ಲಿ ಡೆವಲಪ್ ಆಗಬೇಕು. ಸೊ ದಟ್ ಸೆಂಟರ್ ಒಂದೇ ಕಡೆ ಡೆವಲಪ್ ಆಗಿ ಅದು ಅನ್ಆರ್ಗನೈಸ್ಡಾಗಿ ಡೆವಲಪ್ ಆಗ್ತಾಯಿತ್ತು. ತೀರಾ ಅಂದರೆ ಅಲ್ಲಿಯ ಜನ, ಅಲ್ಲಿಯ ರೈತರು ಕೆಲವರು ಒಪ್ಪಬಹುದು, ಹಲವರು ಒಪ್ಪದೇ ಇರಬಹುದು. ಕೆಲವರು ಒಪ್ಪದೇ ಇರಬಹುದು. ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗಿದೆ. ನಾವು ಸಾರಾಸಗಟಾಗಿ ಈ ಅಭಿವೃದ್ಧಿ ಅನ್ನೋದು ಸುಳ್ಳು, ಮಾಡಬೇಡಿ ಅಂತ ನಾವೇನು ಹೇಳ್ತಾ ಇಲ್ಲ. ಆದರೆ ಇದನ್ನು ನೀವು ವೈಯಕ್ತಿಕವಾಗಿ ಬೇರೆ ಏನೋ ಇಂಟೆನ್ಷನ್ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ನೀವು ಏನಿದೆ ಅದನ್ನು ಜನರ ಮುಂದೆ ಕನ್ವೆ ಮಾಡಿ. ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಿ, ಅಟ್ ವಾಟ್ ಕಾಸ್ಟ್? ಅಂದರೆ ನೀವು ಯಾವುದನ್ನು ನಾಶ ಮಾಡಿ ಯಾವುದನ್ನು ಅಭಿವೃದ್ಧಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಎಲ್ಲೋ ಒಂದು ಜೋಕ್ ನೆನಪಾಗತ್ತೆ ಈ ಟೈಮಲ್ಲಿ. ಏನು ಅಂತ ಹೇಳಿದರೆ, ಗುಡಿಸಲನ್ನೆಲ್ಲ ತೆಗೆದುಬಿಟ್ಟು ಮಾಲಲ್ಲಿ ಗುಡಿಸಲ ಬಗ್ಗೆ ಏನೋ ಎಕ್ಸಿಬಿಷನ್ ಇಟ್ಟಿದ್ರಂತೆ. ಗುಡಿಸಲು ಹಿಂಗಿರುತ್ತೆ ಗೊತ್ತಾ, ಹಿಂಗಿರುತ್ತೆ ಅಂತ. ಹಂಗಾಗಬಾರ್ದು ಅಂತ ಅಲ್ವ. ಮೊದಲೇ ಈಗ ಬಾಣಲೆಯಲ್ಲಿ ಕುದಿತಾ ಇದ್ದಾರೆ, ಮತ್ತೆ ಬೆಂಕಿಗೆ ಬೀಳೋದು ಹೆಂಗೆ? ಬಾಣಲೆಯಿಂದ ಬೆಂಕಿಗೆ ಬಿದ್ದಂಗೆ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಮೊದಲೇ ಕೃಷಿ ಭೂಮಿ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದೀವಿ ರೀ.
ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೇಕು ಅಂದರೆ ಭೂಮಿ ಬೇಕಲ್ಲ, ಅದ್ರ ಬಗ್ಗೆ ಯಾವಾಗ ಯೋಚನೆ ಮಾಡೋದು? ಅಥವಾ ಅದಕ್ಕೆ ಏನಾದರೂ ಪರ್ಯಾಯ ಯೋಜನೆಗಳನ್ನು ಮಾಡ್ಕೊಂಡಿದ್ದೀರಾ? ನೀವು ಅದನ್ನಾದರೂ ಪಾರದರ್ಶಕವಾಗಿ ಜವಾಬ್ದಾರಿಯಿಂದ ಹೇಳಿದರೆ ಆಯಿತು, ನೀವೇನೋ ಮಾಡ್ತಾ ಇದ್ದೀರ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರುತ್ತೆ. ಬರೀ ರಾಜಕೀಯವಾಗಿ ವಿಧಾನಸೌಧಕ್ಕೆ ಬನ್ನಿರಿ ಚರ್ಚೆ ಮಾಡೋಣ ಅಂತ ಯಾವುದೋ ಒಬ್ಬ ವ್ಯಕ್ತಿಗೆ ನೀವು ಹೇಳುವಂಥದ್ದಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಬರೀ ಪೊಲಿಟಿಸೈಸ್ ಮಾಡಿಕೊಂಡು ಎಲ್ಲ ವಿಚಾರಗಳನ್ನು ಏನು ಮಾಡಬೇಕು ಅಂತ ಹೊರಟಿದ್ದೀರಿ? ಬರೀ ನಿಮಗೆ ಹೆಸರು ಕೀರ್ತಿ ಆದರೆ ಸಾಕಾ? ಸುಮ್ಮನೆ ಜನರ ಅಭಿವೃದ್ಧಿ ಅನ್ನೋದು ನೆಪ. ದಟ್ ಶುಡ್ ನಾಟ್ ಬಿ ಹ್ಯಾಪನ್ಡ್ ಅನ್ನೋದು ನಮ್ಮ ಸ್ಟ್ಯಾಂಡ್. ಎಸ್, ಲೆಟ್ಸ್ ಗೋ ಹೆಡ್.